ದ್ವಿತೀಯ PUCಯ ಮುಟ್ಟಿಸಿಕೊಂಡವನು ಗದ್ಯದ ಕುರಿತಂತೆ ಈಗ ನಾನು ಮಾತಾಡ್ತಾ ಇದ್ದೀನಿ. ಈ ಗದ್ಯದ ಸಾರಾಂಶವನ್ನು ನಾನಿಲ್ಲಿ ಹೇಳ್ತಾ ಇದ್ದೀನಿ. ಮುಟ್ಟಿಸಿಕೊಂಡವನು ಈ ಪಠ್ಯಭಾಗವನ್ನು ಬರೆದಂಥವರು P. ಲಂಕೇಶ್ ಅವರು. ಈ ಕಥೆಯ ಸಾರಾಂಶ ಹೇಗಿದೆ ಅನ್ನೋದನ್ನು ನಾನೀಗ ತಿಳಿಸ್ತೀನಿ. ಈ ಕಥೆಯಲ್ಲಿ ಬರುವಂಥ ಪ್ರಮುಖವಾದ 2 ಪಾತ್ರಗಳು ಅಂದರೆ ಅದು ಬಸಲಿಂಗ ಮತ್ತು ಡಾಕ್ಟರ್ ತಿಮ್ಮಪ್ಪ ಅವರು. ಈಗ ಕತೆಗೆ ಬರೋಣ. ಬಸಲಿಂಗನಿಗೆ ಅದು ಪುರುಸೊತ್ತಿಲ್ಲದ ಕಾಲ. ಅಂದರೆ ಆತ ತುಂಬ ಬ್ಯುಸಿಯಾಗಿದ್ದಂತಹ ಸಮಯ ಅದು. ಕಾರಣ ಏನು ಅಂದರೆ ಗೇಯುವುದನ್ನು 4 ದಿನ ತಡ ಮಾಡಿದರೂ ಸಹ ಕುಳ ನೆಲದಲ್ಲಿ ನಾಟೋದಿಲ್ಲ. ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಹೊಲ ಗದ್ದೆಗಳಲ್ಲಿ ಉಳುಮೆ ಮಾಡಿ ಬೆಳೆ ತೆಗೆಯೋದು ಈಗಿನ ಮಕ್ಕಳಿಗೆಲ್ಲ ಗೊತ್ತೇ ಇರುತ್ತೆ. ಏನಾದರೂ ಆತ ಉಳುಮೆ ಮಾಡೋದನ್ನು 4 ದಿನ ತಡ ಮಾಡಿದ್ರೆ ಕುಳ ಏನಿದೆ, ಕುಳ ಅಂದರೆ ನೇಗಿಲು ಅನ್ನೋ ಅರ್ಥ ಬರುತ್ತೆ. ಕುಳ ನೆಲದಲ್ಲಿ ನಾಟೋದೇ ಇಲ್ಲ. ಅದರ ಜೊತೆ ಅವನ ಹತ್ರ ಇರುವಂಥ 2 ಎತ್ತುಗಳು ಏನಿದೆ, ಆ ಎತ್ತುಗಳಿಗೆ ಉಳುಮೆ ಮಾಡೋದಕ್ಕೆ ಎತ್ತುಗಳ ಮೇಲೆ ನೊಗ ಇಟ್ಟರೆ ಸಾಕು, ಅದರಲ್ಲಿ ಒಂದು ಎತ್ತು ಕೆಳಗೆ ಕುಳಿತು ಬಿಡುತ್ತೆ. ಕೆಳಗೆ ಕೂತಂಥ ಎತ್ತು ಎಷ್ಟು ಹೊಡೆದ್ರೂ ಎದ್ದೇಳೋದಿಲ್ಲ. ಇನ್ನೊಂದು ಎತ್ತೇನಿದೆ, ಈ ಎತ್ತನ್ನು ನೋಡಿಕೊಂಡು ಅದು ಸಹ ತಾನು ಕೆಳಗೆ ಕೂತು ಬಿಡೋದು, ಎದ್ದೇಳದೆ ಇರೋದು, ಈ ಥರ ಮಾಡ್ತಾ ಇರುತ್ತೆ. ಒಂದೇಟು ಕೊಟ್ಟ ತಕ್ಷಣ ಒಂದು ಎತ್ತು ಎದ್ದರೆ ಇನ್ನೊಂದು ಎತ್ತು ಎದ್ದೇಳೋದೇ ಇಲ್ಲ. ಹಾಗಾಗಿ ಈ 2 ಎತ್ತುಗಳನ್ನು ಯಾರೊಬ್ಬರಿಗಾದರೂ ಕೊಟ್ಟು ಹೊಸ ಎತ್ತುಗಳನ್ನು ತಗೋಬೇಕು ಅಂತ ಬಸಲಿಂಗ ಯೋಚಿಸ್ತಾ ಇರ್ತಾನೆ. ಅಂದರೆ ಸಾಟಿಯಲ್ಲಿ ಕೊಟ್ಟು, ಅಂದರೆ ಪರಸ್ಪರ ಬದಲಾಯಿಸ್ಕೊಳ್ಳೋದು, ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ಅನ್ನೋ ಅರ್ಥವನ್ನು ಈ ಸಾಟಿ ಅನ್ನುವಂಥ ಪದ ಕೊಡುತ್ತೆ. ಇದರ ಜೊತೆ ಮಗುವಿಗೆ ಮೈಯಲ್ಲಿ ಸರಿ ಇಲ್ಲ. ಶಿವನೂರು ಸ್ವಾಮಿಗಳಿಗೆ ತೋರಿಸ್ಬೇಕು ಅಂತ ಬಸಲಿಂಗನ ಹೆಂಡತಿ ಸಿದ್ಧಲಿಂಗಿ ಹೇಳ್ತಾನೇ ಇರ್ತಾಳೆ. ಮಗುವಿನ ಕೆಮ್ಮು ಹೋಗ್ತಾನೇ ಇಲ್ಲ ಅಂತ ಸಿದ್ಧಲಿಂಗಿ ಬಸಲಿಂಗನಿಗೆ ಯಾವಾಗಲೂ ಹೇಳ್ತಾ ಇರ್ತಾಳೆ. ಇದೇ ಸಮಯದಲ್ಲಿ ಬಸಲಿಂಗನಿಗೆ ಇನ್ನೊಂದು ತೊಂದರೆ ಕಾಣಿಸ್ಕೊಳ್ಳುತ್ತೆ. ಇನ್ನೊಂದು ತೊಂದರೆ ಏನು ಅಂದರೆ ಆತ ಎತ್ತುಗಳನ್ನು ಹೇಗಾದರೂ ಮಾಡಿ ಸಾಟಿ ಮಾಡ್ಕೋಬೇಕು ಅಂತ ಯೋಚಿಸೋ ಸಮಯದಲ್ಲೇ ಅವನ ಎಡಗಣ್ಣಿನಲ್ಲಿ ನೋವು ಕಾಣಿಸ್ಕೊಳ್ಳುತ್ತೆ. ಎಡಗಣ್ಣಿನಲ್ಲಿ ಕಾಣಿಸ್ಕೊಂಡಂಥ ನೋವು ಏನಿದೆ ಅದು ಹೆಚ್ಚಾಗ್ತಾನೇ ಹೋಗುತ್ತೆ. ಮೊದಲಿಗೆ ಇದು ಸಣ್ಣ ಕಣ್ಣು ಬೇನೆ ಇರಬಹುದು ಅಂತ ತಿಳ್ಕೊಳ್ತಾನೆ. ಆದರೆ ಎಡಗಣ್ಣು ಸ್ವಲ್ಪ ನೋವಿನೊಂದಿಗೆ ಮಂದ ಆಗೋದಕ್ಕೆ ಶುರುವಾಗುತ್ತೆ. ಮಂದ ಆಗೋದು ಅಂದರೆ ಕಾಣಿಸ್ದೇ ಇರೋದು. ಆಗ ಬಸಲಿಂಗನಿಗೆ ಹೆದರಿಕೆ ಶುರುವಾಗಿ ಅವನು ಎಲ್ಲ ವೈದ್ಯರಿಗೂ, ತನ್ನ ಊರಲ್ಲಿದ್ದಂಥ ಎಲ್ಲ ವೈದ್ಯರಿಗೂ ತನ್ನ ಕಣ್ಣನ್ನು ತೋರಿಸ್ತಾನೆ. ತೋರಿಸಿದಾಗ ಅವರಿಗೆಲ್ಲರೂ ಸಹ ಕಣ್ಣು ರೆಪ್ಪೆ ಎಲ್ಲ ಅಗಲಿಸಿ ನೋಡಿದ ಮೇಲೆ ಏನು ಸಮಸ್ಯೆ ಅಂತ ಡಾಕ್ಟ್ರುಗಳಿಗೆ ಅರ್ಥ ಆಗ್ತಾ ಇರಲ್ಲ. ಬದಲಿಗೆ ಬಸಲಿಂಗನಿಗೆ ಧೈರ್ಯ ತುಂಬೋದಕ್ಕೆ ಒಳ್ಳೊಳ್ಳೆ ಮಾತುಗಳನ್ನು ಆಡೋದಕ್ಕೆ ಶುರು ಮಾಡ್ತಾರೆ. ಹಾಗೆಯೇ ಕಣ್ಣಿಗೆ ಹಚ್ಚಿಕೋ ಲೇಹ್ಯವನ್ನು ಕೊಡ್ತಾರೆ. ಲೇಹ್ಯವನ್ನು ಕೊಟ್ಟ ಮೇಲೆ ಸಮಾಧಾನದಿಂದ ಬಂದಂಥ ಬಸಲಿಂಗನಿಗೆ ಲೇಹ್ಯ ಹಚ್ಕೊಂಡು, ಕಣ್ಣಿಗೆ ಬಟ್ಟೆಯ ಕಾವು ಕೊಟ್ಕೊಂಡು, ಉಪ್ಪಿನ ಕಾವು ಕೊಟ್ಕೊಂಡು ಇರಬೇಕಾದ್ರೆ ಕಣ್ಣಿನ ನೋವು ಮತ್ತು ಕಣ್ಣು ದೃಷ್ಟಿ ಮಂದ ಆಗ್ತಾ ಇರೋದು ಕಡಿಮೆ ಆಗೋದೇ ಇಲ್ಲ, ಬದಲಿಗೆ ಹೆಚ್ಚಾಗಿ ಹೋಗ್ತಾ ಇರುತ್ತೆ. ಈ ಸಮಯದಲ್ಲೇ ಹೆಂಡತಿಗೆ ಸಹ ಹೇಳ್ಕೊತಾನೆ ಕಣ್ಣು ನೋವು ಅಂತ. ಆದರೆ ಹೆಂಡತಿ ಕೂಡ ನಂಬಲ್ಲ. ಇದರಿಂದ ಅವನಿಗೆ ಒಂಥರ ಅಸಹಾಯಕತೆ ಶುರುವಾಗಿ ಕೊನೆಗೆ ಎಲ್ಲರ ಹತ್ರನೂ ತನ್ನ ನೋವನ್ನು ಹೇಳ್ಕೊಳ್ಳೋದ ಹೇಗೆ ಅಂತ ಕೆಲವರಲ್ಲಿ ತನ್ನ ಕಷ್ಟನ ಹೇಳ್ಕೊತಾನೆ. ಈಗ ಅವನಿಗೆ ಬಂದಂಥ ಕಣ್ಣು ನೋವು ಹೇಗಿತ್ತು ಅಂದರೆ ಅವನಿಗೆ ಮಗುವಿನ ಕಾಯಿಲೆ ಸಹ ಗೌಣವಾಗಿ, ಅಂದರೆ ಯಾವುದೂ ಸಹ ಅವನಿಗೆ ಕಾಣ್ತಾ ಇಲ್ಲ, ತನ್ನ ಕಣ್ಣು ನೋವಷ್ಟೇ ಕಾಣ್ತಾ ಇರುತ್ತೆ. ಈ ಸಮಯದಲ್ಲೇ ಯಾರೋ ಒಬ್ಬರು ಹೇಳ್ತಾರೆ, ಸರ್ಕಾರಿ ಆಸ್ಪತ್ರೆ ಡಾಕ್ಟರ್ ತಿಮ್ಮಪ್ಪ ಅವ್ರಿಗೆ ಹೋಗಿ ತೋರಿಸಿ ಅಂತ. ಆದರೆ ಬಸಲಿಂಗನಿಗೆ ಸರ್ಕಾರಿ ಆಸ್ಪತ್ರೆ ಅಂದರೆ ದಿಕ್ಕು ದಿವಾಳಿ ಇಲ್ಲದೆ ಇರುವವರು ಹೋಗುವಂಥ ಜಾಗ.
ದಿಕ್ಕು ದಿವಾಳಿ ಇಲ್ಲದವರು ಹೋಗೋ ಜಾಗ ಅಂದರೆ ಕಡು ಬಡವರು, ಕೈಯಲ್ಲಿ ಹಣಕಾಸು ಇಲ್ಲದೆ ಇರೋವಂಥವ್ರು ಹೋಗೋ ಜಾಗ ಅನ್ನುವಂಥ ಮನಸ್ಥಿತಿ ಈ ಬಸಲಿಂಗನಿಗೆ ಇರುತ್ತೆ. ಆದರೂ ಸಹ ಒಂದು ಸಲ ನೋಡೇ ಬಿಡೋಣ ಅಂತ ಡಾಕ್ಟರ್ ತಿಮ್ಮಪ್ಪ ಅವ್ರ ಹತ್ರ ಬಸಲಿಂಗ ಹೋಗ್ತಾನೆ. ತಿಮ್ಮಪ್ಪ ಅವರು ಬಿಡುವಿಲ್ಲದೆ ಇರುವಂಥ ವೈದ್ಯರು. ಅವ್ರ ಹತ್ರ ತುಂಬ ಜನ ಸಾಲುಗಟ್ಟಿ ನಿಂತಿರ್ತಾರೆ, ಎಲ್ಲರೂ ಬಡವರೇ. ಬಸಲಿಂಗ ಕಾಯ್ತಾ ಕೂತ್ಕೊಂಡವನು ತನ್ನ ಸರ್ದಿ ಬರೋಕ್ಕೂ ಡಾಕ್ಟರ್ ಹತ್ರ ಹೋಗ್ತಾನೆ. ಹೋದ್ಮೇಲೆ ತನ್ನ ಮಲಗುವ ಎತ್ತುಗಳಿಂದ ಹಿಡಿದು ತನ್ನ ನೋವು ಮತ್ತು ನಿದ್ರೆ ನೆಮ್ಮದಿ ಎಲ್ಲ ಕೆಡಿಸಿರೋ ಅಂಥದ್ದು ಪ್ರತಿಯೊಂದು ಕಷ್ಟವನ್ನು ಹೇಳ್ಕೊತಾನೆ. ಹೇಳ್ಕೊಂಡ್ಮೇಲೆ ಡಾಕ್ಟ್ರು ಬಸಲಿಂಗನ ದೃಷ್ಟಿಯ ಅಳತೆ ಸ್ಪಷ್ಟತೆ ಎಲ್ಲವನ್ನು ಪರಿಶೀಲಿಸ್ಬಿಟ್ಟು ಕೊನೆಗೆ ಹೇಳ್ತಾರೆ, ನಿನ್ನ ಕಣ್ಣು ಸರಿ ಹೋಗುತ್ತೆ, ಆದರೆ ಆಪ್ರೇಷನ್ ಆಗಬೇಕು, ಪರವಾಗಿಲ್ವಾ ಅಂತ ಕೇಳ್ತಾರೆ. ಇನ್ನು ಖಂಡಿತ ಸರಿ ಹೋಗುತ್ತಾ ಅನ್ನೋ ಥರ ಬಸಲಿಂಗ ಡಾಕ್ಟರ್ನ ನೋಡಿಬಿಟ್ಟು ಕೊನೆಗೆ ಆಯಿತು ಅಂತ ಹೇಳಿ ಇದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಮನೆಗೆ ಹೋಗ್ತಾನೆ. ಹೆಂಡತಿ ಸಿದ್ಧಲಿಂಗಿಗೆ ಡಾಕ್ಟರ್ ಹೆಸರನ್ನು ಮಾತ್ರ ಹೇಳ್ತಾನೆ, ಅವರ ಇನ್ಯಾವುದೇ ಪರಿಚಯವನ್ನು ಅವನು ಹೇಳಲ್ಲ. ಇನ್ನು ಮರುದಿನ ಅವನು ತನ್ನ ಎಲ್ಲ ಕೆಲಸವನ್ನು ಮುಗಿಸ್ಕೊಂಡು ಡಾಕ್ಟರ್ ಹತ್ರ ಹೋಗ್ತಾನೆ. ಡಾಕ್ಟ್ರು ಎಷ್ಟು ಒಳ್ಳೆಯವರು ಅಂದರೆ ಇವನನ್ನೇ ಕಾಯ್ತಾ ಇರ್ತಾರೆ. ಕಾಯ್ತಾ ಇದ್ದಂಥವರು ಬಸಲಿಂಗನಲ್ಲಿ ಅವರಿಗೂ ಒಂಥರ ವಿಶೇಷ ಆಸಕ್ತಿ ಪ್ರೀತಿ ಮೂಡಿರುತ್ತೆ. ಯಾಕಂದರೆ ಅವನು ತನ್ನ ಹೊಲ ಎತ್ತು ಮಗುವಿನ ಬಗ್ಗೆ ಎಲ್ಲ ಹೇಳಿರ್ತಾನಲ್ಲ, ಹಾಗಾಗಿ ನಂತರ ಬಸಲಿಂಗನಿಗೆ ಆಪ್ರೇಷನ್ಗೆ ರೆಡಿ ಮಾಡಿ ಆಪ್ರೇಷನ್ ಕೂಡ ಡಾಕ್ಟ್ರು ಮುಗಿಸ್ತಾರೆ. ಮುಗಿಸಿದ ಮೇಲೆ ಬಸಲಿಂಗನ ಕೈ ಹಿಡ್ಕೊಂಡು ಹೇಳ್ತಾರೆ, ಇದೊಂದು ತುಂಬ ಸೂಕ್ಷ್ಮವಾದ ಶಸ್ತ್ರಚಿಕಿತ್ಸೆ, ಹಾಗಾಗಿ ನೀನು 2 ವಾರಗಳ ಕಾಲ ನೀರನ್ನು ತಲೆಗೆ ಸೋಕಿಸಲೇಬಾರ್ದು. ನೀರು ಬಿದ್ದರೆ ಕಣ್ಣು ಕೆಟ್ಟು ಹೋಗೋ ಅಪಾಯ ಇದೆ, ಇದನ್ನು ಸರಿಯಾಗಿ ನೆನಪಿಟ್ಕೋ ಅಂತ ಹೇಳಿ ಕಳಿಸ್ತಾರೆ. ಇಲ್ಲಿ ಬಸಲಿಂಗನಲ್ಲೂ ತಿಮ್ಮಪ್ಪನವ್ರ ಕಂಡ್ರೆ ವಿಚಿತ್ರ ಪ್ರೀತಿ ಇರುತ್ತೆ. ಮನೆಗೆ ಹೋದ್ಮೇಲೆ ಈ ಬಸಲಿಂಗನ ಹೆಂಡತಿ ಡಾಕ್ಟರ್ ಹೊಲೆ ಜಾತಿಯವರು ಅಂತ ಗೊತ್ತಾಗಿದ್ದರಿಂದ ಆಕೆ ಬಸಲಿಂಗನ ಜೊತೆ ದೊಡ್ಡ ರಾದ್ದಾಂತವನ್ನೇ ಮಾಡ್ತಾಳೆ. ಮಾಡಿದ ಮೇಲೆ ಕೊನೆಗೆ ಹೆಂಡತಿ ಮಾತು ಕೇಳಿ ಬಸಲಿಂಗನಿಗೂ ಅನಿಸುತ್ತೆ, ಡಾಕ್ಟ್ರು ನನ್ನ ಮುಟ್ಟೋಕ್ಕೂ ಮುಂಚೆ ಜಾತಿಯ ಬಗ್ಗೆ ಒಂದು ಮಾತು ಹೇಳ್ಬೋದಿತ್ತಲ್ಲ ಅಂತ ಅನಿಸುತ್ತೆ. ಕೊನೆಗೆ ಈ ಥರ ಯೋಚಿಸೋದಕ್ಕೆ ಅವನಿಗೇನೆ ತನ್ನ ಬಗ್ಗೆನೇ ಒಂಥರ ಕೆಟ್ಟದಾಗಿ ಅನಿಸಿ ನೊಂದ್ಕೋತಾನೆ. ಕೊನೆಗೆ ಈ ವಿಷಯ ಯಾರಿಗೂ ಹೇಳೋದು ಬೇಡ ಅಂತ ಹೇಳಿ ಸೂತಕವನ್ನು ಪರಿಹರಿಸೋದಕ್ಕೆ ಬಸಲಿಂಗ ಮೈ ತೊಳ್ಕೋಬೇಕು ಅಂತ ಹೇಳಿ ತಿಮ್ಮಪ್ಪ ಅವರು ಹೇಳಿದ್ದಂಥ ಹಿತವಚನವನ್ನು ಮರೆತು ಸ್ನಾನ ಮಾಡ್ತಾನೆ. ಇದಾದ ನಂತರ 2 ದಿನಗಳಲ್ಲಿ ಮತ್ತೆ ಎಡಗಣ್ಣು ನೋವಿನಿಂದ ಮುಕ್ತವಾಗಿದೆ ಅಂದ್ಕೊಂಡ್ರು 3ನೇ ದಿನದಿಂದ ತುಡಿಯತೊಡಗುತ್ತೆ, ಅಂದರೆ ನೋವು ಮತ್ತೆ ಶುರುವಾಗುತ್ತೆ. ಈಗ ಬಸಲಿಂಗನಿಗೆ ಪಶ್ಚಾತ್ತಾಪ. ಸುಳ್ಳು ಹೇಳಲಾಗದೇ ಇದ್ದಂಥ ಬಸಲಿಂಗ ಡಾಕ್ಟರ್ ತಿಮ್ಮಪ್ಪರವರ ಹತ್ರ ಹೋಗ್ಲಿಕ್ಕಾಗದೆ ಬೇರೆ ಡಾಕ್ಟ್ರುಗಳಿಗೆಲ್ಲ ತನ್ನ ಕಣ್ಣನ್ನು ತೋರಿಸ್ತಾನೆ. ತೋರಿಸಿದ ನಂತರ ಅವರು ನೀಡಿದಂಥ ಸಲಹೆ ಔಷಧಿ ಎಲ್ಲ ತಗೊಂಡ್ರೂ ಅವನ ಕಣ್ಣು ಸರಿ ಹೋಗೋದೇ ಇಲ್ಲ. ಬೇರೆ ದಾರಿ ಕಾಣದೆ ಮತ್ತೆ ತಿಮ್ಮಪ್ಪನವರ ಹತ್ರನೇ ಹೋಗ್ತಾನೆ. ಆಗ ಡಾಕ್ಟ್ರ್ ಬಸಲಿಂಗನಿಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಕೇಳಿದಾಗ ತಾನು ತಲೆಗೆ ನೀರನ್ನು ಸೋಕಿಸಿಯೇ ಇಲ್ಲ ಅಂತ ತಿಮ್ಮಪ್ಪರ ಹತ್ರ ಬಸಲಿಂಗ ಸುಳ್ಳು ಹೇಳ್ತಾನೆ. ಆದರೆ ಡಾಕ್ಟರ್ಗೆ ನಿಜ ಗೊತ್ತಾಗಿರುತ್ತೆ. ಬಸಲಿಂಗಪ್ಪ, ನೀನು ತುಂಬ ಒಳ್ಳೆಯವನು, ಆದದ್ದು ಆದ ಹಾಗೆ ಹೇಳು ಅಂತ ತಿಮ್ಮಪ್ಪ ತಣ್ಣಗೆ ಕೇಳ್ತಾರೆ. ಹೇಳಿದಾಗ ಬಸಲಿಂಗ ವಿಧಿ ಇಲ್ಲದೆ ನಡೆದಿದ್ದೆಲ್ಲವನ್ನು ಹೇಳಿ, ಹೆಂಗಾದರೂ ಮಾಡಿ ನನಗೆ ಇನ್ನೊಂದು ಸಲ ಆಪ್ರೇಷನ್ ಮಾಡಿಬಿಡ್ರಿ, ನಿಮ್ಮ ಮಾತು ಮೀರೋಲ್ಲ ಅಂತ ಹೇಳ್ತಾನೆ. ತಿಮ್ಮಪ್ಪ ಆಗಲ್ಲ ಅಂತ ಕತ್ತನ್ನು ಅಲ್ಲಾಡಿಸಿ, ಈಗಿರೋ ಗಾಯಕ್ಕೆ ಔಷಧ ಕೊಡ್ತೇನೆ, ತಪ್ಪದೆ ಹಚ್ಚಿಕೋ
ಅಂತ ಹೇಳ್ತಾರೆ. ಈ ಸಮಯದಲ್ಲಿ ಅದೇಕೋ ಬಸಲಿಂಗನಿಗೆ ಸಿಟ್ಟು ಬರುತ್ತೆ. ತನ್ನ ಜಾತಿ ಕೆಡಿಸ್ತಂಥ ತಿಮ್ಮಪ್ಪ ಅವರು ತನ್ನ ಬಗ್ಗೆ ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ ಅಂತ ಅನಿಸೋದಕ್ಕೆ ಶುರು ಆಗುತ್ತೆ. ತನ್ನ ಕಣ್ಣು ಹೋಗೋದಕ್ಕೆ ಈ ತಿಮ್ಮಪ್ಪ ಅವರೇ ಯಾವುದೋ ರೀತಿಯಲ್ಲಿ ಕಾರಣರು ಅನ್ನೋದು ಅವನ ಮನಸ್ಸಲ್ಲಿ ಗಾಢವಾಗಿ ನಿಲ್ಲೋದಲ್ಲದೆ, ಇದನ್ನು ಹೊರಗೆ ತನಗೆ ಗೊತ್ತಿರೋರ ಹತ್ರ ಎಲ್ಲ ಹೇಳಿಕೊಂಡು ತಿಮ್ಮಪ್ಪ ಅವರನ್ನು ಟೀಕಿಸೋದಕ್ಕೆ ಶುರು ಮಾಡ್ತಾನೆ. ಹಾಗೆಯೇ ವಿಷಯಗಳನ್ನು ತಿರುಚಿ ಹೇಳೋದಕ್ಕೆ ಶುರು ಮಾಡ್ತಾನೆ. ಒಮ್ಮೊಮ್ಮೆ ತಾನು ಇಷ್ಟು ಸಣ್ಣ ವ್ಯಕ್ತಿ ಆಗ್ಬಿಟ್ನಾ ಅಂತ ಅವನಿಗೆ ಅನಿಸಿ ಸುಮ್ಮನೆ ಕೂತು ಬಿಡ್ತಾನೆ. ಹೀಗೆ ಇದ್ದಂಥ ಬಸಲಿಂಗ ಉಡಾಫೆಯಲ್ಲಿ ಮಾತನಾಡೋದನ್ನು ಕಲಿತಾನೆ. ಆದರೆ ಇದೇ ದುರಂತ ಮುಂದುವರೆದು ಬಸಲಿಂಗನ ಎಡಗಣ್ಣು ಸಂಪೂರ್ಣವಾಗಿ ಇಲ್ಲವಾಗುತ್ತೆ. ಅದಾದ ನಂತರ ಮತ್ತೆ ಬಲಗಣ್ಣಲ್ಲಿ ನೋವು ಕಾಣಿಸೋದಕ್ಕೆ ಶುರು ಆಗುತ್ತೆ. ಈ ಬಾರಿ ಇವನು ಸ್ವಲ್ಪ ಚುರುಕಾಗಿದ್ದರಿಂದ ತಾನು ಬಲ್ಲಂಥ ಒಬ್ಬ ಲಿಂಗಾಯತ ಜಾತಿಯ ರಾಜಕಾರಣಿ ರುದ್ರಪ್ಪನವ್ರನ್ನ ಜೊತೆಗೆ ಕರ್ಕೊಂಡು ಬೇರೆ ಬೇರೆ ಡಾಕ್ಟರ್ಗಳ ಹತ್ರ ಅಲಿತಾನೆ. ಅವರು ಹೇಳ್ತಾರೆ, ಇದಕ್ಕೆ ಆಪರೇಷನ್ನೇ ಬೇಕಿಲ್ಲ, ಡಾಕ್ಟರ್ ತಿಮ್ಮಪ್ಪನಿಗೆ ಬುದ್ಧಿ ಇಲ್ಲ, ಅದಕ್ಕೆ ಆಪರೇಷನ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಔಷಧಿ ನೀಡಿ ಹಿತವಚನ ಕೊಟ್ಟು ಬಸಲಿಂಗನನ್ನು ಕಳಿಸ್ತಾರೆ. ಆದರೆ ಬಸಲಿಂಗನಿಗೆ ನೋವು ಕಡಿಮೆ ಆಗೋದೇ ಇಲ್ಲ. ಕಣ್ಣಿನ ರೋಗಕ್ಕೆ ಔಷಧಿ ಇದ್ದೇ ಇರುತ್ತೆ ಅಂತ ಬಸಲಿಂಗ ಆಸ್ಪಾಸಲ್ಲಿ ಇದ್ದ ಡಾಕ್ಟರ್ನೆಲ್ಲ ನೋಡ್ತಾನೆ. ಕೊನೆಗೆ ಉಡಾಫೆ ಶೈಲಿನಲ್ಲೇ ಮತ್ತೆ ತಿಮ್ಮಪ್ಪನವರನ್ನು ನೋಡ್ತಾನೆ. ತಿಮ್ಮಪ್ಪ ಇವನಲ್ಲಿ ಆಗಿದ್ದ ಬದಲಾವಣೆಯನ್ನು ಗಮನಿಸ್ತಾರೆ. ಆತನ ಗಂಟಲು ದೊಡ್ಡದಾಗಿತ್ತು. ಅವನು ತನಗರಿವಿಲ್ಲದಂತೆ ಸಣ್ಣವನಾಗ್ಬಿಟ್ಟಿರ್ತಾನೆ. ಜೊತೆಗೆ ಅವನ ಕಾಯಿಲೆ ದೇಹದ ಮಟ್ಟದಿಂದ ಮಾನಸಿಕ ಸ್ತರವನ್ನು ತಲುಪತೊಡಗುತ್ತಿರುತ್ತೆ. ತಿಮ್ಮಪ್ಪ ನೋವಿನಿಂದ ಹೇಳ್ತಾರೆ, ಬಸಲಿಂಗಪ್ಪ, ನಾನು ನಿನ್ನನ್ನು ಮುಟ್ಟಿದ್ದು ಡಾಕ್ಟರ್ ಆಗಿ, ಆದರೆ ನಿನ್ನಂಥ ಮುಗ್ಧ ಮನುಷ್ಯನಲ್ಲಿ ಕೂಡ ಈ ಮುಟ್ಟುವಿಕೆ ನಾನು ಊಹಿಸದೇ ಇದ್ದದ್ದನ್ನು ಮಾಡಿದೆ. ಅದು ನಿನ್ನ ತಪ್ಪಲ್ಲ. ಇದಕ್ಕಾಗಿ ನಾನು ಯಾರನ್ನು ಬೈಯಲ್ಲ. ನೀನು ಒಂದು ಕೆಲಸ ಮಾಡು, ನನ್ನ ಹೆಸರನ್ನು ಹೇಳಿ ಡಾಕ್ಟರ್ ಚಂದ್ರಪ್ಪನವರನ್ನು ನೋಡು, ಅವರು ನನ್ನಷ್ಟೇ ಒಳ್ಳೆಯ ಡಾಕ್ಟರ್, ಏನೂ ತಪ್ಪು ತಿಳಿಯಬೇಡ ಅಂತ ಕಳಿಸ್ತಾರೆ. ಈಗ ಬಸಲಿಂಗ ಡಾಕ್ಟರ್ ತಿಮ್ಮಪ್ಪನವರ ದ್ವೇಷ ಮಾಡದೇ ಇದ್ದರೂ ಕೂಡ ಒಂದು ರೀತಿ ಸವಾಲು ಬೆಳೆದಿರುತ್ತೆ. ಅವ್ರ ಬಗ್ಗೆ, ಅವರ ಜಾತಿ ಕುರಿತು ಮಾತಾಡಿದ್ದೆಲ್ಲ ಅವ್ರಿಗೆ ಗೊತ್ತಾಗಿರಬಹುದು ಅಂತ ಆತಂಕ ಹುಂಬತನವಾಗಿ ಜಂಬವಾಗಿ ಬದಲಾಗಿರುತ್ತೆ. ಆತ ತಿಮ್ಮಪ್ಪ ಅವರಿಂದ ಹೊರಬಂದ ಮೇಲೆ ರುದ್ರಪ್ಪನನ್ನು ಕೇಳಿ ಡಾಕ್ಟರ್ ಚಂದ್ರಪ್ಪನವರ ಜಾತಿ ತಿಳ್ಕೊತಾನೆ. ತಿಮ್ಮಪ್ಪನ ಜಾತಿಯಷ್ಟು ಕೆಟ್ಟದಾಗಿಲ್ಲ ಅಂತ ನಿಸೂರಾಗ್ತಾನೆ. ಹಾಗೆಯೇ ಡಾಕ್ಟರ್ ಚಂದ್ರಪ್ಪನವರನ್ನು ಹೋಗಿ ನೋಡ್ತಾನೆ. ಅಲ್ಲಿ ಬಸಲಿಂಗನಿಗೆ ಅನಿರೀಕ್ಷಿತ ಕಾದಿರುತ್ತೆ. ಬಸಲಿಂಗನ ಎಡ ಕಣ್ಣ ಚರಿತ್ರೆಯನ್ನೆಲ್ಲ ಕೇಳಿದ ಮೇಲೆ ಚಂದ್ರಪ್ಪ ಅವರು ಹೇಳ್ತಾರೆ, ಡಾಕ್ಟರ್ ತಿಮ್ಮಪ್ಪ ಅವರಿಂದ ಆಗದೇ ಇರುವಂಥ ಕೆಲಸ ನಮ್ಮಿಂದ ಸಾಧ್ಯ ಇಲ್ಲ. ಅವರು ನಮ್ಮ ವೈದ್ಯಲೋಕ ಬಲ್ಲಂಥ ಅತ್ಯಂತ ಪ್ರಾಮಾಣಿಕ ಪ್ರತಿಭಾವಂತ ಡಾಕ್ಟ್ರು. ಹಾಗಾಗಿ ನೀನು ಅವರನ್ನು ನೋಡಿದ್ರೆ ಮಾತ್ರ ಇರೋ ಒಂದು ಕಣ್ಣು ಕೂಡ ಉಳಿಯುತ್ತೆ ಅಂತ ಹೇಳ್ತಾರೆ. ರಾಜಕಾರಣಿ ರುದ್ರಪ್ಪನ ಜೊತೆ ಹೊರಗೆ ಬರೋ ಬಸಲಿಂಗ ತಲೆ ಮೇಲೆ ಕೈ ಹೊತ್ಕೊಂಡು ಕೂರ್ತಾನೆ. ಯಾರು ಮಾತಾಡ್ಸಿದ್ರು ಮಾತಾಡಲ್ಲ, ಹೆಂಡತಿ ಮಾತು ಕೂಡ ಕೇಳಲ್ಲ. ಬಲಗಣ್ಣಿನ ನೋವು ಹೆಚ್ಚುತ್ತಾ ಹೋಗುತ್ತೆ, ದೃಷ್ಟಿ ಮಂದ ಆಗ್ತಾ ಇರುತ್ತೆ. ಇನ್ನು ತನ್ನ ಉಡಾಫೆ, ಸುಳ್ಳು, ಜಾತಿ, ಮಠದ ಗುರು ಯಾರೂ ತನ್ನ ಕಣ್ಣು ಉಳಿಸೋದಿಲ್ಲ ಅಂತ ಅವನಿಗೆ ಗೊತ್ತಾಗತೊಡಗುತ್ತೆ. ಹಾಗಾಗಿ ಅವನಿಗೆ ಮತ್ತೆ ಡಾಕ್ಟರ್ ತಿಮ್ಮಪ್ಪನವರ ಪ್ರೀತಿ ತುಂಬಿದ ಮುಖ ನೆನಪಾಗುತ್ತೆ. ನೇರವಾಗಿ ಡಾಕ್ಟರ್ ತಿಮ್ಮಪ್ಪ ಅವರ ಹತ್ರ ಹೋಗ್ತಾನೆ. ಅವನ ನೋವು ತುಂಬಿದ ಬಲಗಣ್ಣು ಕಮ್ಮನಿ ಸುರಿಸ್ತಾ ಇರುತ್ತೆ. ತಿಮ್ಮಪ್ಪನವರ ಕೈ ಹಿಡ್ಕೊಂಡು ಗಟ್ಟಿಯಾಗಿ ಅಪ್ಕೊಂಡು ಅಳೋದಕ್ಕೆ ಶುರು ಮಾಡ್ತಾನೆ. ಆದರೆ ತಿಮ್ಮಪ್ಪ ಅವರು ಚಲಿಸೋದಿಲ್ಲ, ತಲೆ ನೇವರಿಸೋದಿಲ್ಲ. ಆದರೆ ಬಸಲಿಂಗ ಏನೇನೋ ಬಡಬಡಿಸ್ತಾನೆ. ಅದು ಅವನಿಗೆ ಮತ್ತು ತಿಮ್ಮಪ್ಪ ಅವ್ರಿಗೆ ಮಾತ್ರ ಗೊತ್ತಾಗ್ತಾ ಇರುತ್ತೆ. ಎದುರಿಗೆ ಕುಳಿತಿದ್ದ ಬಸಲಿಂಗನ್ನ ತಿಮ್ಮಪ್ಪ ಅವರು ನೋಡ್ತಾರೆ. ಕೊನೆಗೆ ಆತನಲ್ಲಿದ್ದ ಮುಗ್ಧತೆಯೇ ಆತನನ್ನು ಇಷ್ಟಪಡೋದಕ್ಕೆ ಕಾರಣ ಇದ್ದಿರಬಹುದು ಅಂತ ತಿಮ್ಮಪ್ಪ ಅವ್ರಿಗೆ ಅನಿಸುತ್ತೆ.
ಇದಾದ ಮೇಲೆ ಈ ಸಲ ತಲೆಗೆ ನೀರು ಸೋಂಕಿಸ್ಕೂಡ್ದು, ಈ ಕಣ್ಣು ಸರಿ ಹೋಗುತ್ತೆ ಎಂದು ಮಾತ್ರ ಹೇಳಿ ಶಸ್ತ್ರಚಿಕಿತ್ಸೆಗೆ ತಿಮ್ಮಪ್ಪ ಡಾಕ್ಟರ್ ಸಿದ್ಧ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಸುಳ್ಳುಗಳಿಂದ ಮುಕ್ತವಾಗಿದ್ದ ಬಸಲಿಂಗ ಮಗುವಿನಂತೆ ಅವರ ಚಲನವಲನ ನೋಡ್ತಾ ಕೂರ್ತಾನೆ. ಇದಿಷ್ಟು ಮುಟ್ಟಿಸಿಕೊಂಡವನು ಕಥೆಯ ಸಾರಾಂಶ. ಇಲ್ಲಿ ನಿಮಗೆ 1 ಅಂಕದ ಪ್ರಶ್ನೆಗಳು ಕೇಳಬಹುದು. ಬಸಲಿಂಗನ ಹೆಂಡತಿಯ ಹೆಸರು, ಬಸಲಿಂಗನಿಗೆ ಕಾಣಿಸಿಕೊಂಡ ತೊಂದರೆ, ಮತ್ತು ಬಸಲಿಂಗನಿಗೆ ಮೊದಲು ಯಾವ ಕಣ್ಣಿನಲ್ಲಿ ನೋವು ಪ್ರಾರಂಭವಾಯಿತು, ಮುಟ್ಟಿಸಿಕೊಂಡವನು ಕಥೆಯಲ್ಲಿ ಬರುವ ಸರ್ಕಾರಿ ವೈದ್ಯರ ಹೆಸರೇನು, ಹಾಗೆಯೇ ಸರ್ಕಾರಿ ಆಸ್ಪತ್ರೆಯ ಬಗ್ಗೆ ಬಸಲಿಂಗನಲ್ಲಿದ್ದ ಅಭಿಪ್ರಾಯ. ಹೀಗೆ 1 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು, ಸಾಂದರ್ಭಿಕ ವಿವರಣೆಯನ್ನು ಕೇಳಿದ್ದಾರೆ. ಇದಿಷ್ಟು ದ್ವಿತೀಯ PUCಯ ಮುಟ್ಟಿಸಿಕೊಂಡವನು ಕಥೆಯ ಸಾರಾಂಶ.